ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ವಿನಾಯಕ್. ಈ ದಿನದ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುನ್ನ ಹೆಡ್ಲೈನ್ಸ್. ಗುರುವಾರ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ, ರಾಜ್ಯಪಾಲರ ಆದೇಶ ಎತ್ತಿ ಹಿಡಿಯುತ್ತಾ ಹೈಕೋರ್ಟ್. ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದರೆ ಎಫ್ಐಆರ್ ಆಗುತ್ತಾ? ಡಿಸಿಎಂಗೂ ಗುರುವಾರ ಅಗ್ನಿ ಪರೀಕ್ಷೆ ದಿನ, ಸಿಬಿಐ ತನಿಖೆ ಕುರಿತು ತೀರ್ಪು ಪ್ರಕಟಿಸಲಿರುವ ಹೈಕೋರ್ಟ್. ಡಿಕೆಶಿಗೆ ಉರುಳಾಗುತ್ತಾ ಅಕ್ರಮ ಆಸ್ತಿ ಪ್ರಕರಣ. ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಮಂಡ್ಯ ನಗರಸಭೆ ಜೆಡಿಎಸ್ ಪಾಲು, ಎಚ್ಡಿಕೆ ರಿವರ್ಸ್ ಆಪರೇಷನ್ಗೆ ಕಾಂಗ್ರೆಸ್ ಕಂಗಾಲು, ಬಿಜೆಪಿಗೆ ಸಿಕ್ತು ಉಪಾಧ್ಯಕ್ಷ ಪಟ್ಟ. ಕೋಲ್ಕತ್ತಾ ಟ್ರೈನಿ ಅತ್ಯಾಚಾರ ವಿರೋಧಿಸಿ ಪಶ್ಚಿಮ ಬಂಗಾಳ ಬಂದ್, ಬಿಜೆಪಿ ನಾಯಕರ ಮೇಲೆ ಗುಂಡಿನ ದಾಳಿ, ಮಮತಾ ಸರ್ಕಾರದ ವಿರುದ್ಧ ಸುವೇಂದು ಅಧಿಕಾರಿ ವಾಗ್ದಾಳಿ. ಐಸಿಸಿ ಅಧ್ಯಕ್ಷರಾಗಿ ಅಮಿತ್ ಶಾ ಪುತ್ರ ಜೈಶಾ ನೇಮಕ, ಇನ್ನೆರಡು ವರ್ಷ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಭಾರತವೇ ಬಾಸ್, ಬಿಸಿಸಿಐ ಕಾರ್ಯದರ್ಶಿ ಸ್ಥಾನಕ್ಕೆ ಗುಡ್ ಬೈ ಸಾಧ್ಯತೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಈ ಒಂದು ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ವಿರೋಧಿಸಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಕುರಿತ ಅರ್ಜಿ ವಿಚಾರಣೆ ನಡೀತಾ ಇದೆ. ನಾಳೆ ಆಗಸ್ಟ್ 29 ಗುರುವಾರಕ್ಕೆ ಮುಂದೂಡಿಕೆಯಾಗಿತ್ತು. ಹೀಗಾಗಿ ನಾಳೆ ಅರ್ಜಿ ವಿಚಾರಣೆಗೆ ಬರುತ್ತೆ. ನಾಳೆ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರ ಆಗಲಿದೆ. ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದರೆ ಏನಾಗುತ್ತೆ? ಸಿದ್ದರಾಮಯ್ಯ ಪರ ಬಂದರೆ ಸಿದ್ದರಾಮಯ್ಯ ಸೇಫ್ ಆಗಿರ್ತಾರೆ. ಇನ್ನು 1 ವರ್ಷ 2 ವರ್ಷ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಬಿಟ್ಟು ಇಳಿಯೋದಿಲ್ಲ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದಿದ್ದು ನಿಜ ಆದರೆ ಸಿಎಂ ವಿರುದ್ಧ 1 ವಾರದಲ್ಲಿ ಎಫ್ಐಆರ್ ಆಗುತ್ತೆ. ಆನಂತರ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋಕ್ಕೂ ಚಾನ್ಸಸ್ ಇರುತ್ತೆ. ಅದು ಅಲ್ಲದೆ 1 ವಾರದಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳುವ ಸಾಧ್ಯತೆ ಕೂಡ ಇರುತ್ತೆ. ಅದು ಅಲ್ಲದೆ ತಮ್ಮ ವಿರುದ್ಧ ತೀರ್ಪು ಏನಾದ್ರು ಬಂದರೂ ಅವರು ಯಾವುದೇ ಕಾರಣಕ್ಕೂ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಮುಂದಿನ ಒಂದು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಏನೇನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಗುರುವಾರ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು, ರಾಜ್ಯಪಾಲರ ಆದೇಶ ಎತ್ತಿ ಹಿಡಿತಾ ಅಥವಾ ತಿರಸ್ಕಾರವಾಗುತ್ತಾ ಎಂಬುದಕ್ಕೆ ನಾಳಿನ ದಿನ ಸಾಕ್ಷಿಯಾಗುತ್ತೆ. ಅಂದರೆ ಗುರುವಾರ ಸಾಕ್ಷಿಯಾಗುತ್ತೆ. ಸಿದ್ದರಾಮಯ್ಯ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸ್ತಾರೆ. ರಾಜ್ಯಪಾಲರು ಕಾನೂನು ಮೀರಿ ಯಾವ ರೀತಿಯಲ್ಲಿ ವರ್ತಿಸಿದ್ದಾರೆ ಎಂದು ವಾದವನ್ನು ಲಾಸ್ಟ್ ಟೈಮ್ ವಾದ ಮಾಡಿದರು. ಪ್ರಕರಣದಲ್ಲಿ ಸಿಎಂ ಪಾತ್ರ ಯಾವ ರೀತಿ ಇಲ್ಲ, ಹೀಗಿರುವಾಗ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಹೇಗೆ ಸಾಧ್ಯ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಶ್ನೆ ಮಾಡಿದರು. ವಾದ ವಿವಾದವನ್ನು ಆಲಿಸಿದಂಥ ಹೈಕೋರ್ಟ್ ನ್ಯಾಯಾಧೀಶರು ಆಗಸ್ಟ್ 29ಕ್ಕೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದರು. ಅಲ್ಲದೆ ಯಾವುದೇ ನ್ಯಾಯಾಲಯಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆದೇಶ ನೀಡುವಂತಿಲ್ಲ ಎಂದು ಸೂಚನೆ ಕೂಡ ಕೊಟ್ಟಿದ್ದರು. ಸಿದ್ದರಾಮಯ್ಯಗೆ 10 ದಿನಗಳ ರಿಲೀಫ್ ಸಿಕ್ಕಿತ್ತು. ಗುರುವಾರ ಹೈಕೋರ್ಟ್ನಲ್ಲಿ ಈ ಪ್ರಕರಣದ ವಿಚಾರಣೆ ಬರಲಿದೆ. ಹಾಗಾಗಿ ಕೋರ್ಟ್ನ ತೀರ್ಮಾನ ಏನಾಗಿರುತ್ತೆ ಎಂಬುದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಒಂದು ತೀರ್ಪಿನ ಕುರಿತು ಇಡೀ ಕರ್ನಾಟಕ ಎದುರು ನೋಡ್ತಾ ಇದೆ. ಒಂದು ವೇಳೆ ಸಿಎಂ ವಿರುದ್ಧ ತೀರ್ಪು ಬಂದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದರೆ ಸಿಎಂ ವಿರುದ್ಧ ತೀರ್ಪು ಬಂದರೆ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇದೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಂದು ಎಡವಟ್ ಮಾಡ್ಕೊಂಡ್ರ? ಇಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಏಕೆಂತಂದರೆ ಲಾಸ್ಟ್ 2 ಡೇಸ್ ಬ್ಯಾಕು ಸಿಎಂ ಸಿದ್ದರಾಮಯ್ಯ ಅವರು ಫೇಸ್ಬುಕ್ ಹಾಗೂ ಟ್ವಿಟರ್ನಲ್ಲಿ ಒಂದು ವಿಡಿಯೋನ ಹಂಚಿಕೊಂಡಿದ್ರು. ಏನಂತಂದರೆ ಮೂಡಗೆ ಸಿದ್ದರಾಮಯ್ಯ ಅವರ ಪತ್ನಿ ಒಂದು ಲೆಟರ್ ಬರೆದಿರ್ತಾರೆ, ನನಗೆ ದೇವನೂರು ಅಥವಾ ವಿಜಯನಗರದಲ್ಲಿ ಬೇರೆ ಹಂಚಿಕೆ ಭೂಮಿ ಬೇಕು, ಸೈಟ್ ಬೇಕು ಅಂತ ಒಂದು ಅರ್ಜಿನ ಸಲ್ಲಿಕೆ ಮಾಡಿರ್ತಾರೆ. ಆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಒಂದು ಲೈನ್ 2ನೇ ಪುಟನ 3ನೇ ಲೈನಲ್ಲಿ ಒಂದು ವೈಟ್ನರ್ ಹಚ್ಚಲಾಗಿರುತ್ತೆ. ಅಂದರೆ ಏನಂತ ನನಗೆ ದೇವನೂರು ಬಡಾವಣೆ ಅಥವಾ ನಂತರದ ಬಡಾವಣೆ ಅಂತ ಒಂದು ಅಕ್ಷರ ಇರುತ್ತೆ. ಆ ಅಕ್ಷರಕ್ಕೆ ವೈಟ್ನರ್ ಹಚ್ಚಿರ್ತಾರೆ. ಆ ಅಕ್ಷರಕ್ಕೆ ವೈಟ್ನರ್ ಹಚ್ಚಿದ್ದೇ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡಿಕೊಳ್ಳುವಂಥ ಸಂದರ್ಭ ದೃಷ್ಟಿಯಿಂದಾಗಿ ಆ ವೈಟ್ನರ್ ಹಿಂದೆ ಏನು ಬರಲಾಗಿದೆ, ಯಾವ ಅಕ್ಷರ ಇದೆ ಅನ್ನುವಂಥದ್ದು ತೋರಿಸುವಂತಹ ದೃಷ್ಟಿಯಿಂದಾಗಿ ಅವರು ಟಾರ್ಚನ್ನು ಹಿಡಿಬಿಟ್ಟು, ಪೇಪರ್ ಹಿಂದೆ ಟಾರ್ಚನ್ನು ಹಿಡಿಬಿಟ್ಟು ಅವರು ಅಕ್ಷರ ಏನಿದೆ ಅನ್ನುವಂಥ ಒಂದು ವಿಡಿಯೋವನ್ನು 33 ಸೆಕೆಂಡ್ನ ವಿಡಿಯೋವನ್ನು ಟ್ವಿಟರ್ ಹಾಗೂ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ರು. ಬಟ್ ಇದೇ ಈಗ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಏಕೆಂತಂದರೆ ಸಿಎಂ ಸಿದ್ದರಾಮಯ್ಯ ಅವರು ಅವರ ಪತ್ನಿ ಪಾರ್ವತಿ ಇದ್ದಾರಲ್ಲ, ಅವರಿನ ಮೂಡಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ, ಅರ್ಜಿ ಬರೆದಿರ್ತಾರೆ. ಆ ಅರ್ಜಿಯಲ್ಲಿ ಅವರ ಪತ್ನಿ ಪಾರ್ವತಿ ಅವರು ಮಾಡಿದಂತಹ ಸಹಿ, ಅಂದರೆ RTI ಕಾರ್ಯಕರ್ತರು ತೆಗೆದುಕೊಂಡಂತಹ ಅರ್ಜಿಯ ಸಹಿ ಹಾಗೂ ಈಗ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿರುವಂತಹ ಅರ್ಜಿಯ ಸಹಿ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅಂತ ಅವರು ಸಿಗ್ನೇಚರ್ ಮಾಡಿರುವಂಥದ್ದು, ಅಂದರೆ ತಮ್ಮ ವಿಶ್ವಾಸಿ ಅಂತ ಲಾಸ್ಟಿಗೆ ಬರೀತಾರಲ್ಲ, ಆ ವಿಶ್ವಾಸಿ ಅನ್ನೋದ್ರ ಮೇಲೆ ಒಂದು ಸಹಿ ಮಾಡಿರ್ತಾರೆ. ಆ ಸಹಿಯಲ್ಲಿ ಪ್ಲಸ್ ಮಾರ್ಕನ್ನು, ಅಂದರೆ ಮೂಡದಲ್ಲಿ ಇರುವಂತಹ ದಾಖಲೆಗಳ ಪ್ರಕಾರ ಅವರು ದೂರ ಬರೆದಿರ್ತಾರೆ, ದೂರ ಸಿಗ್ನೇಚರ್ ಇರುತ್ತೆ ಪ್ಲಸ್ ಅನ್ನೋ ಪಕ್ಕದಲ್ಲಿ. ಬಟ್ ಇದರಲ್ಲಿ ಏನಾಗಿದೆ, ಭಾಳ ಹತ್ತಿರಲ್ಲಿದೆ, ಆ ಸ್ಪೆಲ್ಲಿಂಗ್ ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ. 5 ವ್ಯತ್ಯಾಸ ಸಹಿತ ಕಂಡು ಬರುತ್ತೆ ಒಂದೇ ಒಂದು ಅಂದರೆ ಸಹಿಯಲ್ಲಿ. ಸಾಮಾನ್ಯವಾಗಿ ನಾವು ಬ್ಯಾಂಕಲ್ಲಿ ಹೋದಾಗ ಏನಾಗುತ್ತೆ, ನಾವು ಲಾಸ್ಟ್ ಟೈಮ್ ಮಾಡಿದಂಥ ಸಹಿ ಈ ಟೈಪ್ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಬಟ್ ಏನಂತಂದರೆ ಬ್ಯಾಂಕಲ್ಲಿ ಗೊತ್ತಾಗಿರುತ್ತೆ, ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅವ್ರು ಓಕೆ. ಬಟ್ 5 ವ್ಯತ್ಯಾಸ ಇದ್ದರೂ ಕೂಡ ಬ್ಯಾಂಕಲ್ಲಿ ಚೆಕ್ಕನ್ನು ತೆಗೆದುಕೊಳ್ಳಲ್ಲ, DDನ ತೆಗೆದುಕೊಳ್ಳಲ್ಲ.
ಹೀಗೆಲ್ಲ ಆಗಿರುತ್ತೆ. ಬಟ್ ಮೂಡ ಅಂತ ವಿಚಾರದಲ್ಲಿ 5 ವ್ಯತ್ಯಾಸ ಆಗಿರುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಈಗ ಬಂದಿರುವಂಥದ್ದು. ಅಂದರೆ ಇದೇ ಈಗ ಒಂದು ಆಶ್ಚರ್ಯಕ್ಕೆ ಕಾರಣ ಆಗಿರುವಂಥದ್ದು. ಇದೇ ಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಒಂದು ಟಾರ್ಗನ್ನು ಕೊಟ್ಟಿರು. ನೀವು ಒಂದು ಫೈಲನ್ನು ತೋರಿಸೋ ಸಂಬಂಧ ನೀವು ಟಾರ್ಚನ್ನು ಹಿಡಿಯುವಂಥ ಸಂದರ್ಭ ಬಂತಲ್ಲ ಅನ್ನುವಂಥದ್ದನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು. ಈಗ ಅದೇ ಘಟನೆ ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡ್ಕೋತಾರ ಏನಂತ ಗೊತ್ತಿಲ್ಲ. ಬಟ್ ಗುರುವಾರ ಕೋರ್ಟ್ನಲ್ಲಿ ಕೇಸ್ ಇದೆ. ಅಂದರೆ ಆರೋಪಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಪ್ರದೀಪ್ ಆಗಿರ್ಬೋದು, ಅಬ್ರಾಹಿಂ ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಈ ಮೂವರು ಕೂಡ ಅರ್ಜಿ ಸಲ್ಲಿಕೆ ಮಾಡಿದರೆ ಇವರ ಮೂವರ ವಾದ ಏನು ಅಂತ ನಾಳೆ ಕೋರ್ಟ್ ಕೇಳುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಖಂಡಿತ ಬಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅವರು ಅರ್ಜಿ ಸಲ್ಲಿಕೆ ಮಾಡಿದರೆ ಅವರು ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಇದು ಅಕ್ರಮವಾಗಿ ತೆಗೆದುಕೊಂಡಂಥದ್ದು ಅಂತ ಪ್ರೂವ್ ಮಾಡೋಕ್ಕೆ ಹೊಂಟಿದ್ದಾರೆ. ಬಟ್ ಈ ಒಂದು ವಿಚಾರ ಕೂಡ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ವೇಳೆ ಬಂತು ಅಂದರೆ ಕಾಂಗ್ರೆಸ್ನ ಅಂದರೆ ಸಿದ್ದರಾಮಯ್ಯ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ರೀತಿ ವಾದ ಮಾಡ್ತಾರೆ, ಯಾವ ರೀತಿ ಸಮರ್ಥನೆ ಮಾಡ್ಕೊತಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಗುರುವಾರ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ಗೂ ಕೂಡ ಮುಖ್ಯವಾಗಿರುವಂಥದ್ದು. ಏಕೆಂತಂದರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಕೂಡ ನಾಳೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏನು ಅರ್ಜಿಯ ವಿಚಾರಣೆ ನಡೆಯುತ್ತೆ, ಆ ಅರ್ಜಿಯ ವಿಚಾರಣೆಯ ತೀರ್ಪು ಕೂಡ ನಾಳೆ ಪ್ರಕಟವಾಗುತ್ತೆ. ಹಾಗಾದರೆ ನಾಳೆ ಡಿ ಕೆ ಶಿ ಏನಾಗುತ್ತೆ ಅನ್ನೋದು ಕೂಡ ಈಗ ಮುಖ್ಯವಾಗಿರುವಂಥದ್ದು. DCM ಡಿ ಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನು ಸಿಬಿಗೆ ಕೊಟ್ಟಿದ್ದನ್ನು ಹಿಂಪಡೆದ ಸರ್ಕಾರದ ನಿರ್ಧಾರದ ಬಗ್ಗೆ ಹೈಕೋರ್ಟ್ ಗುರುವಾರ ತೀರ್ಪು ಪ್ರಕಟಿಸಲಿದೆ. DKಶಿ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಿದ್ದ ಆದೇಶವನ್ನು ರಾಜ್ಯ ಸರ್ಕಾರ ಹಿಂಪಡೆದಿತ್ತು. ಈ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಬಿಜೆಪಿ ಶಾಸಕ ಯತ್ನಾಳ್ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಅಂದರೆ ಹೈಕೋರ್ಟ್ನ ನ್ಯಾಯಪೀಠವು ಆದೇಶವನ್ನು ಕಾಯ್ದಿರಿಸಿತ್ತು. ಸಿಬಿಐ ತನಿಖೆ ಕುರಿತು ನಾಳೆ ಹೈಕೋರ್ಟ್ ವಿಭಾಗೀಯ ನ್ಯಾಯಪೀಠವು ತೀರ್ಪನ್ನು ಪ್ರಕಟ ಮಾಡಲಿದೆ. ಒಂದು ವೇಳೆ ಹೈಕೋರ್ಟ್ ಏನಾದರೂ ಸಿಬಿಐ ತನಿಖೆ ಮಾಡಲಿ ಅಂತ ಅನುಮತಿಯನ್ನು ಕೊಟ್ಟರೆ ಇನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಅಂದರೆ ಈ ಒಂದು ಕೇಸ್ನ ವಿರುದ್ಧವಾಗಿ ತನಿಖೆಯನ್ನು ಮಾಡೋಕ್ಕೆ ಸಿಬಿಐ ಶುರು ಮಾಡುತ್ತೆ. ಮೂಡ ಹಗರಣ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿದ್ದಂತೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಪೈಕಿ DCM ಡಿ ಕೆ ಶಿವಕುಮಾರ್ ಸಹಿತ ರಾಜ್ಯಪಾಲರ ನಡೆಯನ್ನು ಖಂಡಿಸಿದ್ರು. ಅವರ ವಿರುದ್ಧ ಪ್ರತಿಭಟನೆ ಕೂಡ ಸಜ್ಜಾಗಿರುವಂಥದ್ದು. ಬಟ್ ಇದರ ಬೆನ್ನಲ್ಲೇ ಏನು ಅಂತಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯಪಾಲ ಗೆಹ್ಲೋಟ್ ಅವರ ಜೊತೆ ಕೂತ್ಕೊಂಡು ಊಟ ಮಾಡಿರುವಂತಹ ಫೋಟೋ ಸಾಕಷ್ಟು ವೈರಲ್ ಆಗಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಂದಾಗ್ಬಿಟ್ರ ಅನ್ನುವಂತಹ ಒಂದು ಸಂಶಯ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಸಚಿವ ಬೈರತಿ ಸುರೇಶ್ ಅವರ ಪುತ್ರ ಸಂಜಯ್ ಹಾಗೂ ಶಾಸಕ SR ವಿಶ್ವನಾಥ್ ಅವರ ಪುತ್ರಿ ಅಪೂರ್ವ ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಗೆಹ್ಲೋಟ್ ಅವರು ಒಟ್ಟಿಗೆ ಕುಳಿತು ಊಟ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರವಾಗಿ ರಾಜ್ಯಪಾಲರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಕೆಂಡಮಂಡಲವಾಗಿದ್ದರು. ಸಾಕಷ್ಟು ಸಭೆ ಸಮಾರಂಭದಲ್ಲಿ ಕೂಡ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಟ್ ಇದೀಗ ಒಟ್ಟಿಗೆ ಕುಳಿತು ಆತ್ಮೀಯವಾಗಿ ನಗನಗತಲೇ ಊಟ ಮಾಡಿರುವಂತಹ ಫೋಟೋಗಳು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಒಂದಾಗ್ಬಿಟ್ರ ರಾಜ್ಯಪಾಲರ ಜೊತೆ ಕೈ ಜೋಡಿಸ್ಬಿಟ್ರ ಅನ್ನುವಂಥ ಪ್ರಶ್ನೆ ಈಗ ಕಾರ್ಯಕರ್ತರಲ್ಲಿ ಉದ್ಭವ ಆಗಿದೆ ಸಾಮಾನ್ಯವಾಗಿ. ಬಟ್ ಈ ಕುರಿತು ಯಾವುದೇ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಶಾಸಕ ಯತ್ನಾಳ್ ಅವರು ಹಾವು ಮುಂಗ್ಸಿಯಂತೆ ಕಚ್ಚಾಡ್ತಿದ್ರು. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇದ್ದಿಲ್ಲ. ಯತ್ನಾಳ್ ಅವರ ನೇರ ಆರೋಪ ಮಾಡ್ತಾ ಇದ್ರು ವಿಜೇಂದ್ರ ವಿರುದ್ಧ ಹಾಗೂ ಅವ್ರ ತಂದೆ ಯಡಿಯೂರಪ್ಪ ವಿರುದ್ಧ. ಚುನಾವಣೆ ಸಂದರ್ಭ ಆಗಿರ್ಬೋದು, ಅದಾದ ನಂತರ ಆಗಿರ್ಬೋದು, ಸದ್ಯದ ಮಟ್ಟಿಗೆ ಈಗೂ ಸಹಿತ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಯತ್ನಾಳ್ ಅವರು. ಬಟ್ ಈಗ ಬದಲಾದ ಸನ್ನಿವೇಶ, ಬದಲಾದ ಕಾಲ, ಈಗ ಯತ್ನಾಳ್ ಪರ ವಿಜೇಂದ್ರ ಅವರು ಬ್ಯಾಟಿಂಗ್ ಮಾಡಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿರುವಂತಹ ಸಿದ್ಧಸಿರಿ ಶುಗರ್ಸ್ ಅಂಡ್ ಎಥನಾಲ್ ಪ್ರೈವೇಟ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆ ಆರಂಭಿಸಲು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ನೀಡದ ಕಾರಣ ಶಾಸಕ ಯತ್ನಾಳ್ ಅವರು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ CT ರವಿ, ಅರವಿಂದ್ ಬೆಲ್ಲದ್, ಬಸವರಾಜ ಬೊಮ್ಮಾಯಿ, ಅಶ್ವಥ್ ನಾರಾಯಣ್ ಆದಿಯಾಗಿ ಹಲವು ಶಾಸಕರು, ಸಂಸದರು ಕೂಡ ಬೆಂಬಲವನ್ನು ಸೂಚನೆ ಕೊಟ್ಟಿದ್ದಾರೆ. ಅಚ್ಚರಿಯ ಸಂಗತಿ ಏನಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿರುವಂಥದ್ದು. ಈ ಬಗ್ಗೆ ವಿಜೇಂದ್ರ ಟ್ವೀಟ್ ಮಾಡಿರುವಂಥದ್ದು ಏನು ಅಂತ ಅಂದರೆ, ಯತ್ನಾಳ್ ಪ್ರಶ್ನಿಸುತ್ತಿರುವ ಕ್ರಮ ನ್ಯಾಯಯುತವಾಗಿದೆ. ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ದರೆ ಕಾರ್ಖಾನೆ ವಿಚಾರದಲ್ಲೂ ಕೂಡ ದ್ವೇಷ ರಾಜಕಾರಣ ಎಂಬ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಅಂತ ತಿಳಿಸಿದರೆ. ಈ ಮೂಲಕ ವಿಜೇಂದ್ರ ಯತ್ನಾಳ್ ಬೆಂಬಲಕ್ಕೆ ನಿಂತಿರೋದು ಅಚ್ಚರಿ ಮೂಡಿಸಿದೆ. ಹಾಗಾದರೆ ಹೈಕಮಾಂಡ್ ಸಲಹೆಯಂತೆ ವಿಜಯ್ ಅವರು ರಾಜಿ ಮಾಡ್ಕೊಂಡ್ರಾ ಅನ್ನುವಂಥ ಚರ್ಚೆ ಕೂಡ ಈಗ ಮೂಡಿರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ವಿಜಯೇಂದ್ರ ಡೆಲ್ಲಿಗೆ ಹೋಗಿ ಬಂದಿದ್ದರು. JP ನಡ್ಡಾ ಅವರನ್ನ ಸಹಿತ ಭೇಟಿ ಮಾಡಿ ಬಂದಿದ್ದರು. ಕಳೆದ ವಾರ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸಹಿತ ಡೆಲ್ಲಿಗೆ ಹೋಗಿ ಬಂದಿದ್ದರು. ಈ ವೇಳೆ ಏನೋ ವಿಜಯೇಂದ್ರ ಹಾಗೂ ಯತ್ನಾಳ್ ಇಬ್ಬರ ನಡುವೆ ರಾಜಿ ಆಗುವಂತಹ ಸೂಚನೆನ ನಡ್ಡಾ ಅವರು ಕೊಟ್ರ ಅನ್ನುವಂಥ ಪ್ರಶ್ನೆ ಈಗ ಸಾಮಾನ್ಯವಾಗಿ ಮೂಡಿರುವಂಥದ್ದು. ಮಂಡ್ಯ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಜಿದ್ದಿಂದ ಕೂಡಿತ್ತು. ಎಲೆಕ್ಷನ್ಗೂ ಮುಂಚೆನೇ JDSನ ಇಬ್ಬರು ಸದಸ್ಯರನ್ನು ಕಾಂಗ್ರೆಸ್ನವರು ತೆಕ್ಕೆಗೆ ತೆಗೆದುಕೊಂಡಿದ್ರು. JDS ದಳಪತಿಗೆ ಶಾಕ್ ಕೊಟ್ಟಿದ್ರು ಕಾಂಗ್ರೆಸ್ನವರು. ಬಟ್ ಇವತ್ತು ಚುನಾವಣೆ ನಡೀತು. ಈ ಒಂದು ಸಂದರ್ಭದಲ್ಲೇ ಕಾಂಗ್ರೆಸ್ನ ಒಬ್ಬ ಸದಸ್ಯರನ್ನು JDS
ಏನು ತೆಗೆದುಕೊಂಡು ಕಾಂಗ್ರೆಸ್ಗೆ ರಿವರ್ಸ್ ಆಪರೇಷನ್ ಮಾಡಿರುವಂಥದ್ದು. ಈ ಮೂಲಕ ಏನು ಅಂತಂದರೆ ಮಂಡ್ಯ ನಗರಸಭೆಯಲ್ಲಿ JDS ಮತ್ತೆ ಅಧಿಕಾರವನ್ನು ಹಿಡಿದಿರುವಂಥದ್ದು. ಅಧ್ಯಕ್ಷ ಸ್ಥಾನ JDS ಪಾಲಾಗಿದ್ದರೆ ಉಪಾಧ್ಯಕ್ಷ ಸ್ಥಾನ BJP ಪಾಲಾಗಿರುವಂಥದ್ದು. ಎರಡರಲ್ಲೂ ಕೂಡ ಕಾಂಗ್ರೆಸ್ ಸೋಲನ್ನು ಅನುಭವಿಸಿರುವಂಥದ್ದು. ನಗರಸಭೆಯಲ್ಲಿ JDSನ 18 ಸದಸ್ಯರಿದ್ದರೆ ಕಾಂಗ್ರೆಸ್ನಿಂದ 10, ಪಕ್ಷೇತರ 5 ಹಾಗೂ ಬಿಜೆಪಿಯಿಂದ 5 ಸದಸ್ಯರು ಸೇರಿ ಒಟ್ಟು 35 ಸದಸ್ಯರಿದ್ದರು. HD ಕುಮಾರಸ್ವಾಮಿ ಹಾಗೂ ಶಾಸಕ ರವಿಕುಮಾರ್ ಗಾಣಿಗ ಮತವು ಸೇರಿ ಟೋಟಲ್ 37 ಸದಸ್ಯರಿದ್ದರು. NDA ಮೈತ್ರಿಕೂಟದಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಗೇಶ್ ಅವರು ಸ್ಪರ್ಧೆ ಮಾಡಿದರು. ಅವರು 19 ಮತಗಳನ್ನು ಪಡೆಯುವ ಮೂಲಕ ಗೆಲುವನ್ನು ಸಾಧಿಸಿದರು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಮಂಜು ಅವರು 18 ಮತಗಳನ್ನು ಪಡೆಯುವ ಮೂಲಕ ಸೋಲನ್ನು ಕಂಡಿದ್ದಾರೆ. ಇನ್ನು ಉಪಾಧ್ಯಕ್ಷ ಹುದ್ದೆಗೆ ಸ್ಪರ್ಧೆ ಮಾಡಿದಂತಹ BJP ಅರುಣ್ ಕುಮಾರ್ ಅವರು 19 ಮತಗಳನ್ನು ಪಡೆದರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ ಜಾಕಿರ್ ಪಾಷಾ ಅವರು 18 ಮತ ಪಡೆದು ಸೋಲನ್ನು ಕಂಡಿದ್ದಾರೆ. ಈ ಮೂಲಕ ಏನು ಅಂತಂದರೆ ಮಂಡ್ಯದಲ್ಲಿ ನಾವೇ ಕಿಂಗ್ ಅನ್ನುವಂಥ ಸಂದೇಶವನ್ನು HD ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಇನ್ನು ಈ ಚುನಾವಣೆಗೆ ಮುನ್ನ ಅಂದರೆ ಒಂದು ಅರ್ಧ ಗಂಟೆ ಮುನ್ನ ಒಂದು ನಗರಸಭೆ ಮುಂದೆ ದೊಡ್ಡ ಹೈಡ್ರಾಮಾ ಆಯಿತು. HD ಕುಮಾರಸ್ವಾಮಿ ಕಾರ್ ಬಂತು, ಅದನ್ನು ಸೀದಾ ಗೇಟ್ ಒಳಗಡೆ ಬಿಟ್ಟರು, ನಗರಸಭೆಯ ಗೇಟ್ ಒಳಗಡೆ ಬಿಟ್ಟರು. ನಂತರ ಬಂದ JDS ಸದಸ್ಯರ ಕಾರನ್ನು ಹಾಗೂ ಕಾಂಗ್ರೆಸ್ ಸದಸ್ಯರ ಕಾರನ್ನು ಒಳಗೆ ಬಿಟ್ಟಿಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ಎಲ್ಲ ಘರ್ಷಣೆ ಕೂಡ ಆಯಿತು. ಬಟ್ HD ಕುಮಾರಸ್ವಾಮಿ ಬಂದು ಅದನ್ನೆಲ್ಲ ತಿಳಿಗೊಳಿಸಿದರು. ಇಂಥ ಒಂದು ಹೈಡ್ರಾಮಾ ನಂತರ ನಡೆಯಿತು ಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ JDS ಗೆದ್ದಿರುವಂಥದ್ದು. ಪರಪ್ಪನ ಅಗ್ರಹಾರದ ಗಾರ್ಡನ್ನಲ್ಲಿ ಒಂದು ಕೈಯಲ್ಲಿ ಮಗ್ಗು ಮತ್ತೊಂದು ಕೈಯಲ್ಲಿ ಸಿಗರೇಟು ಹಿಡ್ಕೊಂಡು ಆರಾಮು ಜಾಲಿಯಾಗಿ ಸಿಗರೇಟ್ ಸೇತಾ ಕಾಫಿ ಕುಡಿತಾ ಎಂಜಾಯ್ ಮಾಡ್ತಿದ್ದ ದರ್ಶನ್ ಫೋಟೋ ವಿಡಿಯೋ ಯಾವಾಗ ಹೊರಲಾಯಿತೋ ಆವಾಗಿಂದ ಒಂದೊಂದೇ ಕಂಟಕ ಮತ್ತೆ ಶುರುವಾಯಿತು. ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೊಮ್ಮೆ ದರ್ಶನ್ಗೆ ಜೈಲೇ ಗತಿಯಾಗಿರುವಂಥದ್ದು. ಏನು ಅಂತಂದರೆ ದರ್ಶನ್ನ ಪರಪ್ಪನ ಅಗ್ರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಕೂಡ ಬಂದಿರುವಂಥದ್ದು. ಅದರ ಕುರಿತು ಈಗ ಕೋರ್ಟ್ ಕೂಡ ಅನುಮತಿ ಕೊಟ್ಟಿದೆ. ಇದರ ಬೆನ್ನಲ್ಲೇ ಏನು ಅಂತಂದರೆ ದರ್ಶನ್ ಅವರ ನ್ಯಾಯಾಂಗ ಬಂಧನ ಕೂಡ ಮತ್ತೆ 13 ದಿನಗಳ ಕಾಲ ವಿಸ್ತರಣೆ ಆಗಿರುವಂಥದ್ದು. ಈ ಮೂಲಕ ದರ್ಶನ್ ಅವರಿಗೆ ಮತ್ತೊಂದು ಶಾಕ್ ಸಿಕ್ಕಿರುವಂಥದ್ದು. ನೆನಪಿರಲಿ ವೀಕ್ಷಕರೇ, ಇದುವರೆಗೂ ಕೂಡ ದರ್ಶನ್ ಏನು ಅಂತಂದರೆ ಅದು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಏಕೆಂತಂದರೆ ಅವರು ಈಗ ಪ್ರಕರಣದ A2 ಆರೋಪಿಯಾಗಿದ್ದರೆ A2 ಆರೋಪಿಯಿಂದ A1 ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ದೋಷಾರೋಪ ಪಟ್ಟಿಯನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಕೂಡ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಸಾಕಷ್ಟು ಒಂದು ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಕಲೆ ಹಾಕಿರುವಂಥದ್ದು. ಇದೇ ಕಾರಣಕ್ಕಾಗಿ ಸಾಲು ಸಾಕ್ಷ್ಯಗಳು ಸಿಕ್ಕಿರುವಂತಹ ಕಾರಣದಿಂದಾಗಿ ದರ್ಶನ್ ಅವರು ಜಾಮೀನು ಅರ್ಜಿನ ಇದುವರೆಗೂ ಸಲ್ಲಿಕೆ ಮಾಡಿಲ್ಲ. ಅವರ ವಕೀಲರು ಕೂಡ ಅದರ ಬಗ್ಗೆ ಚಿಂತನೆ ನಡೆಸಿಲ್ಲ ಅಂತ ಕಾಣುತ್ತೆ. ಬಟ್ ಈಗ ಮತ್ತೆ 13 ದಿನಗಳ ಕಾಲ ಅವರ ಒಂದು ಏನು ನ್ಯಾಯಾಂಗ ಬಂಧನ ಅವಧಿಯನ್ನು 24ನೇ ACMM ಕೋರ್ಟ್ ಮುಂದೂಡಿದೆ. ಹಾಗೆ ಪವಿತ್ರ ಗೌಡ ದರ್ಶನ್ ಅವರ ಗೆಳತಿ ಏನಿದ್ದಾರೆ, ಹಾಗೆ ರೇಣುಕಾಸ್ವಾಮಿ ಕೊಲೆ ಆಗಬೇಕು ಅನ್ನೋಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಇದೇ ಪವಿತ್ರ ಗೌಡ ಸುಮ್ಮನೆ ಇದ್ದರೆ ಇವತ್ತು ದರ್ಶನ್ ಜೈಲಲ್ಲೂ ಇರ್ತಿದ್ದಿಲ್ಲ, ಇಂತಹ ಒಂದು ಬೆಳವಣಿಗೆ ಕೂಡ ಆಗ್ತಾ ಇರಲಿಲ್ಲ. ಇವತ್ತು ಪವಿತ್ರ ಗೌಡ ಕೂಡ ಏನು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ಒಂದು ಅರ್ಜಿಯನ್ನು ಕೂಡ ನ್ಯಾಯಾಲಯ ವಿಚಾರಣೆ ನಡೆಸಿತು. ಆಗಸ್ಟ್ 31ಕ್ಕೆ ಈ ಒಂದು ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ನಿಜಕ್ಕೂ ಏನಾಗ್ತಿದೆ ಅನ್ನುವಂಥದ್ದು ದೇಶದ ಜನರಿಗೆ ಗೊತ್ತಾಗ್ತಿಲ್ಲವೋ ಅಥವಾ ಅಲ್ಲಿನ ಜನಕ್ಕೆ ಗೊತ್ತಾಗ್ತಿಲ್ಲ. ಯಾಕಂದರೆ ಒಬ್ಬ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆನ ಇಡೀ ದೇಶ ಖಂಡಿಸ್ತಿದೆ. ಒಬ್ಬ ಮಹಿಳೆಯಾಗಿ ಮಮತಾ ಅವರ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ಖಂಡನೆ ಮಾಡಬೇಕಿತ್ತು. ಬಟ್ ಏನು ಅಂತಂದರೆ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದರೆ ಅವರ ವಿರುದ್ಧವೇ ಗುಂಡಿನ ದಾಳಿ ನಡೆಯುತ್ತೆ, ಅವರ ವಿರುದ್ಧ ಅಟ್ಯಾಕ್ ನಡೆಯುತ್ತೆ, ಆ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಯತ್ನ ಕೂಡ ನಡೆಯುತ್ತೆ. ಏನು ಆ ಒಂದು ವೈದ್ಯಕೀಯ ಕಾಲೇಜಿನ ಪ್ರಿನ್ಸಿಪಾಲ್ನ ಮತ್ತೊಂದು ಕಾಲೇಜಿಗೆ ಎತ್ತಂಗಡಿ ಮಾಡಿಬಿಟ್ಟು ಅವರನ್ನು ಉಳಿಸುವಂತಹ ಕೆಲಸ ಮಾಡುತ್ತೆ. ಆ ಒಂದು ಪ್ರಕರಣದ ಸೇವ್ ಮಾಡುವಂಥ ಕೆಲಸ ನಡೆಯುತ್ತೆ. ಇಷ್ಟೆಲ್ಲ ಆದರೂ ಕೂಡ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ, ಬುದ್ಧಿ ಕಲ್ತಿಲ್ಲ ಅಂತ ಕಾಣುತ್ತೆ. ಏಕೆಂತಂದರೆ ಇವತ್ತು ಆ ಒಂದು ಪ್ರಕರಣವನ್ನು ಖಂಡಿಸಿ BJP ಏನಂತಂದರೆ 12 ಗಂಟೆಗಳ ಕಾಲ ಮುಷ್ಕರವನ್ನು ಕೈಗೊಂಡಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೆಲ ಊರುಗಳಲ್ಲಿ, ಕೆಲ ಜಿಲ್ಲೆಗಳಲ್ಲಿ ಏನು TMCಯ ಕಾರ್ಯಕರ್ತರು ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರನ್ನ ಗುಂಡಗಳು ಅಂತ ಅಲ್ಲಿನ ಜನ ಕರೀತಾರೆ, ನಾವು ಹೇಳೋದಲ್ಲ. ಆ ಗುಂಡಗಳು ಏನೆಂದರೆ BJPಯ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು, ಗುಂಡಿನ ದಾಳಿ ಮಾಡಿದ್ದಾರೆ. ಈ ಒಂದು ಗುಂಡಿನ ದಾಳಿಯಲ್ಲಿ 2 ಏನು ಕಾರ್ಯಕರ್ತರು ಗಾಯಗೊಂಡಿದ್ದಾರೆ, ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅನ್ನುವಂತಹ ಮಾಹಿತಿ ಕೂಡ ಬಂದಿರುವಂಥದ್ದು. ಒಟ್ಟಿನಲ್ಲಿ ಏನಂತಂದರೆ ಅಲ್ಲಿ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅಲ್ಲಿನ ಸರ್ಕಾರ ಕೂಡ ಕೆಲಸ ಮಾಡ್ತಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಅಲ್ಲಿನ ರಾಜ್ಯಪಾಲರು ಕೂಡ ಆ ಒಂದು ಪ್ರಕರಣದ ಒಂದು ವರದಿ ಏನಿದೆ ಅದನ್ನು ರಾಷ್ಟ್ರಪತಿ ಕೊಟ್ಟಿದ್ದಾರೆ, ಉಪರಾಷ್ಟ್ರಪತಿ ಸಹಿತ ಕೊಟ್ಟಿದ್ದಾರೆ. ಬಟ್ ಇಷ್ಟಾದರೂ ಕೂಡ ಅಲ್ಲಿನ ಆರೋಪಿಗೆ ಯಾವುದೇ ಕೂಡ ಇನ್ನೂ ಶಿಕ್ಷೆ ಆಗಿಲ್ಲ ಇನ್ನು. ಯಾಕೆಂದರೆ ಈ ಒಂದು ಪ್ರಕರಣವನ್ನು CBI ತನಿಖೆ ಮಾಡ್ತಾ ಇದೆ, ವಿಚಾರಣೆ ಕೂಡ ಮಾಡ್ತಾ ಇದೆ. ಇನ್ನು ಆ ಘೋಷ್ ಏನಿದ್ದಾನಲ್ಲ ಪ್ರಿನ್ಸಿಪಾಲ್, ಅವನು ಕೂಡ ವಿಚಾರಣೆ ಮಾಡ್ತಾ ಇದೆ. ವಿಚಾರಣೆ ಮಾಡೋಕ್ಕೆ 12 ದಿವಸ ಆಯಿತು. CBI ಕೇಳುವಂತಹ ಪ್ರಶ್ನೆಗಳಿಗೆ ಘೋಷ್ ಯಾವುದೇ ರೀತಿಯ ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ. ಇಂಥ ಹೊತ್ತಿನಲ್ಲಿ ಹೀಗಾಗಿ ಅನಿವಾರ್ಯವಾಗಿ BJP ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ. ಬಟ್ ಇದರ ವಿರುದ್ಧ ಮಮತಾ ಸರ್ಕಾರ ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗಿರುವಂಥದ್ದು. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಲ್ಲದೆ
ಮತ್ತೇನೂ ಅಲ್ಲ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ದಿನ ದಿನಕ್ಕೆ ರಂಗೇರ್ತಾ ಇದೆ. ಚುನಾವಣೆಗೆ ದಿನಾಂಕ ಕೂಡ ಹತ್ತಿರವಾಗ್ತಾ ಇದೆ. ಇದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಮಾಜಿ ಅಧ್ಯಕ್ಷರಾಗಿದ್ರಲ್ಲ ಅವರಿಗೆ ಮತ್ತೊಂದು ಶಾಕ್ಸ್ ಆಗಿರುವಂಥದ್ದು. ಏನು ಅಂತಂದರೆ ಕಮಲಾ ಹ್ಯಾರಿಸ್ ವಿರುದ್ಧ ಸದಾ ವಾಗ್ದಾಳಿ ಮಾಡ್ತಾ ದಿನನೂ ಕೂಡ ಸುದ್ದಿಯಲ್ಲಿ ಇರ್ತಾ ಇದ್ರು ಟ್ರಂಪ್ ಅವರು. ಈಗ ಟ್ರಂಪ್ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. 2020 ಅಧ್ಯಕ್ಷೀಯ ಚುನಾವಣೆ ಫಲಿತಾಂಶವನ್ನು ತಿರುಚುವ ಯತ್ನಕ್ಕೆ ಸಂಬಂಧಿಸಿದಂತೆ ಟ್ರಂಪ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ಸಂಬಂಧ ಅಮೆರಿಕದ ವಿಶೇಷ ವಕೀಲ ಜಾಕ್ ಸ್ಮಿತ್ ನೇತೃತ್ವದ ತಂಡವು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಡೆಮೊಕ್ರಾಟಿಕ್ ಪಕ್ಷದ ಚುನಾವಣಾ ಅಭ್ಯರ್ಥಿಯಾಗಿದ್ದಂಥ ಜೋ ಬಿಡನ್ ಅವರ ಚುನಾವಣಾ ಗೆಲುವನ್ನು ತಡೆಯಲು ಟ್ರಂಪ್ ಅವರು ಹಲವು ರೀತಿಯಲ್ಲಿ ಪಿತೂರಿ ನಡೆಸಿದ್ರು ಅಂತ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಆರೋಪಿಸಲಾಗಿದೆ. ಬಟ್ ಈ ಒಂದು ಚಾರ್ಜ್ ಶೀಟ್ ಸಂಬಂಧ ಕೋರ್ಟ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾವ ತೀರ್ಪು ಕೊಡುತ್ತೆ ಅನ್ನುವಂಥದ್ದು ಮುಖ್ಯವಾಗಿದೆ. ಏಕೆಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ಇದು ಟ್ರಂಪ್ ಅವರಿಗೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂತಂದರೆ ಈಗ ಕಮಲಾ ಹ್ಯಾರಿಸ್ಗೆ ನೇರ ಫೈಟ್ ಕೊಡ್ತಿರುವಂಥದ್ದು ಟ್ರಂಪ್ ಮಾತ್ರ ಅಲ್ಲಿ ಆಪೋಸಿಟ್ ಅಭ್ಯರ್ಥಿ ಆಗಿದ್ದಾರೆ. ಒಂದು ವೇಳೆ ಟ್ರಂಪ್ ಏನಾರ ಈ ಒಂದು ಪ್ರಕರಣದಲ್ಲಿ ಆರೋಪಿ ಅಂತ ಸಾಬೀತಾದರೆ ಕಮಲಾ ಹ್ಯಾರಿಸ್ ಗೆಲುವು ನಿಶ್ಚಿತ ಆಗುತ್ತೆ. ICC ಅಂತಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಸಮಿತಿ. ಈ ಒಂದು ICCಗೆ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪುತ್ರ ಜೈ ಶಾ ಅವರು ಅಧ್ಯಕ್ಷರಾಗಿ ನೇಮಕವಾಗಿರುವಂಥದ್ದು. ಹೌದು ವೀಕ್ಷಕರೇ, 2 ವರ್ಷಗಳ ಕಾಲ ಇನ್ನು ಮುಂದೆ ICCಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯಲ್ಲಿ ಭಾರತದ ಅಧಿಪತ್ಯ ಇರುತ್ತೆ. ಭಾರತವೇ ಬಾಸ್ ಆಗಿರುತ್ತೆ, ಕಿಂಗ್ ಆಗಿರುತ್ತೆ. ಯಾಕಂತಂದರೆ ಭಾರತ ಮೂಲದ ಜೈ ಶಾ ಅವರು 2 ವರ್ಷಗಳ ಕಾಲ ಅಧ್ಯಕ್ಷರಾಗಿರ್ತಾರೆ. ಈ ಹಿಂದೆ ಶಶಾಂಕ್ ಮನೋಹರ್ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಅನಂತರ ಈಗ ಭಾರತದ ಮೂಲದ ಅಂದರೆ ಜೈ ಶಾ ಅವರು ಈಗ ಅಧ್ಯಕ್ಷರಾಗ್ತಾರೆ. ಅದರಲ್ಲಿ ಏನು ವಿಶೇಷತೆ ಇಲ್ಲ. ಬಟ್ ಏನಂತಂದರೆ ಎಲ್ಲ ವಿಶ್ವದ ಎಲ್ಲ ಕ್ರಿಕೆಟ್ ರಾಷ್ಟ್ರಗಳ ಒಂದು ಬೆಂಬಲವನ್ನು ಪಡೆದುಕೊಂಡು ಈಗ ಜೈ ಶಾ ಅವರು ಆಯ್ಕೆ ಆಗಿರುವಂಥದ್ದು. ಇನ್ನು 2 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಇರ್ತಾರೆ. ಈ ಹಿಂದೆ ನ್ಯೂಜಿಲೆಂಡ್ನ ಗ್ರೇಗ್ ಬಾರ್ಕ್ಲೆ ಅವರು 2 ವರ್ಷ ಅಂದರೆ 2 ಅವಧಿ 4 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿದ್ದರು. ಅವರ ಅವಧಿ ನವೆಂಬರ್ 30ಕ್ಕೆ ಮುಕ್ತಾಯಗೊಳ್ಳುತ್ತೆ. ಅಂದರೆ 2 ಟರ್ಮ್ ಅವರು ಅಧಿಕಾರದಲ್ಲಿದ್ದರು. ಈ ನಂತರ ಈಗ ಜೈ ಶಾ ಅವರು ಆಗ್ತಾರೆ. ಒಟ್ಟು ಏನಂತಾರೆ, ICCಯ ಪ್ರಬಲ ಹಣಕಾಸು ಹಾಗೂ ವಾಣಿಜ್ಯ ವ್ಯವಹಾರಗಳ ಉಪಸಮಿತಿಯ ಮುಖ್ಯಸ್ಥರು ಕೂಡ ಜೈ ಶಾ ಆಗಿದ್ದಾರೆ. ಅವರು 16 ಮತದಾರರಲ್ಲಿ ಅತಿ ಹೆಚ್ಚಿನ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಹೀಗಾಗಿ ಅವರು ಸಾಮಾನ್ಯವಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ಪ್ರಸ್ತುತ ಅವರು ಜೈ ಶಾ BCCIನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅಧಿಕಾರಾವಧಿ ಇನ್ನೂ 1 ವರ್ಷ ಇತ್ತು. ಅದರ ಬೆನ್ನಲ್ಲೇ ಅವರೀಗ ICCಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ICCಗೆ ಮುಂದೆ ಯಾರಾಗ್ತಾರೆ ಕಾರ್ಯದರ್ಶಿ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಒಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಏನಂದರೆ ಅರುಣ್ ಜೇಟ್ಲಿ ಅವರ ಪುತ್ರ ಆ ಒಂದು ಹುದ್ದೆಗೆ ಹೋಗ್ಬೋದು ಅನ್ನುವಂಥದ್ದು ಕೂಡ ಇದೆ. ಏನಾಗುತ್ತೆ ನೋಡಬೇಕಾಗುತ್ತೆ. ಅದಕ್ಕೂ ಕೂಡ ಚುನಾವಣೆ ನಡೆಯುತ್ತೆ. BCCನ ಸರ್ವ ಸದಸ್ಯರು ಕೂಡ ವೋಟಿಂಗ್ ಮಾಡಬೇಕಾಗುತ್ತೆ. ಆಗ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್. ಕರ್ನಾಟಕ TV ಇದು ಕನ್ನಡಿಗರ ಧ್ವನಿ.